ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಹಾರ್ಮುಜ್ ಓಪನ್ ಮಾಡೋದಕ್ಕೆ ಟ್ರಂಪ್ ಡೆಡ್ಲೈನ್ ಬೆನ್ನಲ್ಲೇ ಇರಾನ್ ಅಮೆರಿಕಾಗೆ ಎಂಥ ಶಾಕ್ ಕೊಟ್ಟಿದೆ ನೋಡಿ. ಇದು ಇಡೀ ಜಗತ್ತನ್ನು ಬೆಚ್ಚಿ ಬೀಳಿಸ್ತಾ ಇರೋ ಸುದ್ದಿ. ಭಾರತ ಇನ್ನೊಂದು ಅಂತಲ್ಲ, ಎಲ್ಲರಿಗೂ ತುಂಬಾ ಆಘಾತಕಾರಿ ಸುದ್ದಿ ಇದು. ಇರಾನ್ ತಗೊಳ್ತಿರೋ ಸ್ಟೆಪ್ ಯಾವುದು? ಹಾಗಾದರೆ ಅಮೆರಿಕಾ ಇಸ್ರೇಲ್ ಸೇರಿಕೊಂಡು ಮುಂದೆ ಏನು ಮಾಡೋದಕ್ಕೆ ಹೊರಟಿರೋದು? ಅಸಲಿಗೆ ಹಾರ್ಮುಜ್ ಓಪನ್ ಮಾಡ್ತೀವಿ ಅಂತ ಡೆಡ್ಲೈನ್ ಹಾಕಿ ಕೂತಿರುವಂಥ US ನ ಪ್ಲ್ಯಾನ್ ಏನು? ಹೈ ಲೆವೆಲ್ ಮೀಟಿಂಗಲ್ಲಿ ನರೇಂದ್ರ ಮೋದಿ ಅವರು ಬ್ಯುಸಿ ಆಗಿದ್ದಾರೆ ಈ ಯುದ್ಧದ ನಡುವೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಇಡೀ ಜಗತ್ತಿಗೆ ಸಂಕಷ್ಟ ತಂದಿಟ್ಟಿರೋದು ಹಾರ್ಮುಜನ್ನು ಕ್ಲೋಸ್ ಮಾಡಿಟ್ಟಿರೋದ್ರಿಂದ. ಕ್ಲೋಸ್ ಅಂದರೆ ನಾವು ಕ್ಲೋಸ್ ಮಾಡಿಲ್ಲ, ಇರಾನ್ ಇಸ್ರೇಲ್ ಕಡೆಯವ್ರಿಗೆ ಬಿಟ್ಟರೆ ಬೇರೆಯವ್ರಿಗೆಲ್ಲ ಬಿಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಪೂರ್ಣವಾಗಿ ಅದು ಮುಕ್ತವಾಗಿಲ್ಲ. ತುಂಬ ಪ್ರಯತ್ನ ಪಟ್ಟು ರಾಜತಾಂತ್ರಿಕವಾಗಿ ಯಾರಿಗೆ ಸಾಧ್ಯವಾಗುತ್ತೋ ಅವ್ರು ಮಾತ್ರ ಬಿಡಿಸ್ಕೊಳ್ತಿರೋದು. ಭಾರತ ಒಂದೊಂದೇ ಹಡಗುಗಳನ್ನು, ಆಯಿಲ್ ವೆಸಲ್ಗಳನ್ನು ಪಾಸ್ ಮಾಡಿಸ್ಕೊಳ್ತಿದೆ. ಆದರೆ ಕಂಪ್ಲೀಟಾಗಿ ಒಂದೇ ಸಲ ಎಲ್ಲ ಕ್ಲಿಯರ್ ಮಾಡೋ ಮೊದಲಿನಂಥ ಪರಿಸ್ಥಿತಿ ಇಲ್ವಲ್ಲ. ಈಗ ಅದನ್ನು ಕ್ಲಿಯರ್ ಮಾಡಲೇಬೇಕು ಅಂತ ಟ್ರಂಪ್ ಪ್ರತಿಷ್ಠೆ ಇಲ್ಲ, ಮೀಸೆ ಮಣ್ಣಾಗತ್ತೆ, ಅನಿವಾರ್ಯವಾಗಿ ಟ್ರಂಪ್ ಕ್ಲಿಯರ್ ಮಾಡಿಸ್ಬೇಕು. ಯುದ್ಧ ಮಾಡಿಸೋದೇ ದೊಡ್ಡ ಸಾಧನೆ ಅಲ್ಲ, ಬದಲಾಗಿ ಇಡೀ ಜಗತ್ತಿಗೆ ಬಂದಿರೋ ಈ ಸಂಕಷ್ಟವನ್ನು ಸರಿ ಮಾಡಿದ್ರೆ ಮಾತ್ರ ಅಮೆರಿಕಾದ ಪ್ರತಿಷ್ಠೆ ಉಳಿಯತ್ತೆ. ಅದಾಗಲಿಲ್ಲ ಅಂದರೆ ಅವ್ರು ಮಾಡಿದ್ದೆಲ್ಲ ವ್ಯರ್ಥ. ಹಾಗಾಗಿ ಈಗ ಅನಿವಾರ್ಯವಾಗಿ ಟ್ರಂಪ್ ಹಾರ್ಮುಜ್ ಓಪನ್ ಮಾಡಬೇಕು. ಇರಾನ್ ಇಡೀ ಜಗತ್ತನ್ನೇ ಟೆನ್ಷನ್ನಲ್ಲಿ ದೂಡಿದೆ, ತನ್ನ ಹತ್ರ ಸರಿ ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋ ತೊಳಲಾಟದಲ್ಲಿದ್ದಾಗ 48 ಗಂಟೆ ಡೆಡ್ಲೈನ್ ಕೊಟ್ಟರು ಮೊನ್ನೆ. ಸೋಮವಾರ ಸಂಜೆ ಅಷ್ಟೊತ್ತಿಗೆ ಹಾರ್ಮುಜ್ ಓಪನ್ ಮಾಡಬೇಕು, ಇಲ್ಲ ಅಂದರೆ ನಿಮ್ಮ ವಿದ್ಯುತ್ ಘಟಕಗಳು, ಎಲ್ಲ ಪ್ರಮುಖ ಸ್ಥಾವರಗಳನ್ನೇ ಹೊಡೆದು ಹಾಕ್ತೀವಿ ಅಂತ ಡೆಡ್ಲೈನ್ ಕೊಟ್ಟು ಎಚ್ಚರಿಕೆ ಕೊಟ್ಟರಲ್ಲ. ಇರಾನ್ ಹೆಂಗೆ ತಿರುಗಿಸ್ಕೊಟ್ಟಿದೆ ನೋಡಿ. ಇರಾನ್ ಏನು ಮಾಡೋಕೆ ಹೊರಟಿದೆ? ಇದು ನಿಜಕ್ಕೂ ಜಗತ್ತನ್ನು ಬೆಚ್ಚಿ ಬೀಳಿಸ್ತಿರೋ ಸುದ್ದಿ. ಯಾಕಂದರೆ ಪರ್ಮನೆಂಟಾಗಿ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ತೀವಿ ಹಾರ್ಮುಜನ್ನು. ಹುಷಾರ್, ಒಂದು ಸಲ ನಮ್ಮ ಘಟಕಗಳನ್ನು ಟಚ್ ಮಾಡಿದರೆ, ವಿದ್ಯುತ್ ಘಟಕಗಳ ಮೇಲೆ ದಾಳಿ ಮಾಡಿದ್ದೇ ಹೌದಾದರೆ ನೀವು, ಒಂದು ಪ್ರತಿಯಾಗಿ ಇರಾನು ಏನು ಮಾಡುತ್ತೆ, ಎಲ್ಲ ಮೂಲ ಸೌಕರ್ಯಗಳನ್ನು ನಮ್ಮ ದೇಶದ ಟಚ್ ಮಾಡಿದ್ರೆ ನೀವು ಎಲ್ಲ ಮೂಲ ಸೌಕರ್ಯಗಳನ್ನು ಮಧ್ಯಪ್ರಾಚ್ಯದಲ್ಲಿ ಹೊಡೆದು ಹಾಕ್ತೀವಿ. ಇಂಧನ ಕೇಂದ್ರಗಳು, ಮಾಹಿತಿ ತಂತ್ರಜ್ಞಾನ ವ್ಯವಸ್ಥೆ ಎಲ್ಲ ಹಾಳು ಮಾಡ್ತೀವಿ, ಕತ್ತಲ ಕೂಪದಲ್ಲಿ ಮುಳುಗುವಂತೆ ಮಾಡ್ತೀವಿ. ಇದು ಒಂದು ಇರಾನ್ದು. ಎರಡನೆಯದಾಗಿ ಕಂಪ್ಲೀಟಾಗಿ ಹಾರ್ಮುಜನ್ನು ಕ್ಲೋಸ್ ಮಾಡ್ತೀವಿ. ಅದೇನು ಮಾಡ್ತಿರೋ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಮಾಡೋದಿದ್ದಿದ್ರೆ ಇಷ್ಟು ದಿನ ಮಾಡಿಬಿಡ್ಬೋದಿತ್ತು. ಹಾರ್ಮುಜ್ ಓಪನ್ ಮಾಡೋ ತಾಕತ್ ನಿಮಗಿದ್ದಿದ್ರೆ ಮಾಡಿಬಿಡ್ಬೋದಿತ್ತಲ್ಲ ಇಷ್ಟು ದಿನ. ಸೊ ಆಗಿಲ್ಲ. ಎಚ್ಚರಿಕೆ ಕೊಡ್ತಿದ್ದೀರಾ, ಕೇಳಿಕೊಡ್ತಿದ್ದೀರಾ 48 ಗಂಟೆ 24 ಗಂಟೆ ಅಂತ. ಸೊ ನಾವು ಪರ್ಮನೆಂಟಾಗಿ ಕ್ಲೋಸ್ ಮಾಡಿಬಿಡ್ತೀವಿ ಕಂಪ್ಲೀಟಾಗಿ. ಈಗ ಇಷ್ಟು ದಿನ ಎಲ್ಲರಿಗೂ ನಿರ್ಬಂಧ ಇರಲಿಲ್ಲ, ನಿಮಗಷ್ಟೇ ನಿರ್ಬಂಧ ಆಯಿತು. ನಿಮ್ಮ ಕಡೆಯವರು, ನಿಮ್ಮ ಬೆನ್ನಿಗೆ ನಿಂತಿರೋರ್ಗಷ್ಟೇ ನಿರ್ಬಂಧ ಆಯಿತು, ಬೇರೆಯವ್ರಿಗೆ ಯಾರಿಗೂ ಇರಲಿಲ್ಲ. ಕಂಪ್ಲೀಟ್ ಕ್ಲೋಸ್ ಮಾಡ್ತೀವಿ ಅನ್ನುವಂಥ ಒಂದು ಆಘಾತವನ್ನು ಕೊಡ್ತಿದೆ ಈಗ ಇರಾನ್. ಇಸ್ರೇಲ್ ಡಿಮೋನಾ ಮತ್ತು ಅರಾದ್ ನಗರಗಳ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸಿತ್ತು. ನೆನಪು ಮಾಡ್ಕೊಳ್ಬಹುದು. ಕೆಲವು ವಾರಗಳ ಹಿಂದೆ ಮಧ್ಯಪ್ರಾಚ್ಯ ಯುದ್ಧ ಯಾವ ರೀತಿ ಆಯಿತು, ಏನೇನು ದಾಳಿ ಮಾಡಿತ್ತು ಅಂತ. ಅದೀಗ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ನಮ್ಮ ವಿದ್ಯುತ್ ಘಟಕಗಳನ್ನು, ಸ್ಥಾವರಗಳನ್ನು ಟಚ್ ಮಾಡಿದ್ರೆ ಏನಾಗತ್ತೆ ನೋಡ್ತಾ ಇರಿ ಅನ್ನುವಂಥ ಆಘಾತವನ್ನು ಅಮೆರಿಕ ಮತ್ತು ಇಸ್ರೇಲ್ಗೆ ಕೊಟ್ಟೇ ಬಿಟ್ಟಿದೆ ಇರಾನ್. ಹಾಗಾಗಿ ಈ ಯುದ್ಧವನ್ನು ನಿಲ್ಲಿಸುವಂತಹ ಯಾವುದೇ ದಾರಿ ಈಗ ಟ್ರಂಪ್ಗೆ ಕಾಣಿಸ್ತಿಲ್ಲ. ಚಕ್ರವ್ಯೂಹ ಒಳಗೆ ಹೋಗೋದು ಗೊತ್ತಾಗಿದೆ. ಟ್ರಂಪ್ಗೆ ಹೊರಗೆ ಬರೋದಕ್ಕೆ ತಿಳ್ಕೊಳ್ಳದೇನೆ ಇಳಿದು ಬಿಟ್ಟಿದ್ದಾರೆ. ಈಗ ಎಂಥ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದೆ ಅಮೆರಿಕ ಅಂದರೆ, ಶಸ್ತ್ರಾಸ್ತ್ರಗಳ ಕೊರತೆ ಎದುರಾಗ್ತಿದೆ. ಈಗೆಲ್ಲ ಕೊಲ್ಲಿ ರಾಷ್ಟ್ರಗಳಿಗೆ ಸಪ್ಲೈ ಮಾಡಬೇಕು ಅಮೆರಿಕ, ತಾವು ಯುದ್ಧ ಮಾಡಬೇಕು, ಅಟ್ಯಾಕ್ ಮಾಡಬೇಕು, ಮತ್ತು ಇರಾನ್ನಿಂದ ತಪ್ಪಿಸ್ಕೊಳ್ಬೇಕು. ಏನಾಗಿದೆ ಈಗ ಅಂದರೆ ಅಮೆರಿಕಕ್ಕೆ ಅತ್ಯಂತ ಮುಜುಗರದ ಒಂದು ಬೆಳವಣಿಗೆ ಅಂದರೆ, ಒಂದಲ್ಲ ಎರಡಲ್ಲ, F-35 4 ಹೊಡೆದಾಕ್ಬಿಟ್ಟಿದೆ ಇರಾನು. ಹಾರ್ಮುಜ್ ಹತ್ರ ಬರುತ್ತೆ F-35. ನಿನ್ನೆ ಬೆಳವಣಿಗೆ ಆಗುತ್ತೊಂದು. ಹಾರ್ಮುಜ್ ಓಪನ್ ಮಾಡದೇ ಇದ್ರೆ ಹುಷಾರ್ ಅಂತ ಎಚ್ಚರಿಕೆ ಕೊಡ್ತಾರೆ. ಅತ್ಯಂತ ಗರ್ವದಿಂದ ಹೇಳ್ಕೊಳ್ಳುವಂಥ ಒಂದು ಅಸ್ತ್ರ ಅದು ಅವ್ರ ಬತ್ತಳಿಕೆಯಲ್ಲಿರೋದು. F-35 ಅಂದರೆ ಯಾರು ಟಚ್ ಮಾಡೋಕೆ ಆಗಿರಲಿಲ್ಲ ಅಂತಹ 5th ಜನರೇಷನ್ ವಿಮಾನವನ್ನು ಹೊಡೆದು ಹಾಕ್ತು ಅನ್ನೋ ಸುದ್ದಿ ನೋಡಿದ್ರಿ. ಸುಮಾರು ಕಡೆ ಹೊಡೆದು ಹಾಕಿದ್ರು. ಈಗ ಇನ್ನೊಂದು ಹೊಡೆದಿದ್ದಾರೆ. ಎಲ್ಲಿ ಹೊಡೆದಿದ್ದಾರೆ? ಹಾರ್ಮುಜಲ್ಲಿ. ಇರಾನ್ ಯುದ್ಧ ನೌಕೆಗಳು, ಅಲ್ಲಿ ಅಡ್ಡ ಇರುವಂತಹ ನೌಕೆಗಳನ್ನು ಹೊಡೆಯೋಕೆ ಬಂದಂಥ F-35 ಹೊಡೆದು ಕಳಿಸಿದೆ ಇರಾನ್. ಸಾಕ್ಷಿ ಏನು? ಇಸ್ರೇಲ್, ಇರಾನ್ ಇದ್ರ ಬಗ್ಗೆ ಮಾತಾಡ್ತಿಲ್ಲ. ಆದರೆ ವಿಡಿಯೋ ರಿಲೀಸ್ ಮಾಡಿದೆ
ಇರಾನ್ ಈಗ ಆ ವಿಡಿಯೋ ಫೇಕ್ ಅಂತಾದರೂ ಹೇಳಬಹುದಿತ್ತು. ಹೊಡೆದಿರೋದು ಇಸ್ರೇಲ್ದ ಅಮೆರಿಕದ ಗೊತ್ತಿಲ್ಲ, ಅಂದರೆ F-35 ಒಟ್ಟಿನಲ್ಲಿ ಅಮೆರಿಕದಿಂದ ಇಸ್ರೇಲ್ಗೆ ಸಪ್ಲೈ ಆಗಿರೋದಾ ಅಥವಾ ಅಮೆರಿಕನೇ ಯೂಸ್ ಮಾಡ್ತಿದ್ದಿದ್ದ ಅನ್ನೋದು ಇನ್ನಷ್ಟೇ ಖಚಿತವಾಗಬೇಕು. ಆದರೆ ತೀರಾ ಮುಜುಗರಕ್ಕೆ ಕಾರಣ ಆಗಿದೆ. ಅಮೆರಿಕಕ್ಕೆ ಎಂತಹ ದುಸ್ಥಿತಿ ಬಂದಿದೆ ಅನ್ನೋದನ್ನ ಹೇಳತೀರದಾಗಿದೆ. ಇವ್ರಿಗೆ ದುಸ್ಥಿತಿ ಬಂದರೆ ಬಂದ್ಕೊಳ್ಳಿ, ಯಾಕಂದರೆ ಅವರೇ ಯುದ್ಧ ಇನಿಷಿಯೇಟ್ ಮಾಡಿದವರು. ಆದರೆ ಎಲ್ಲ ರಾಷ್ಟ್ರಗಳು ಈಗ ಸಂಕಷ್ಟದಲ್ಲಿ ಒದ್ದಾಡೋ ರೀತಿಯಾಗಿದೆ. ಇದನ್ನೇ ಇರಾನ್ ಪ್ರೆಸಿಡೆಂಟ್ ನರೇಂದ್ರ ಮೋದಿ ಅವರ ಜೊತೆಗಿನ ಮಾತುಕತೆಯಲ್ಲಿ ಹೇಳಿದ್ದು. ಹಾರ್ಮೋಸ್ ಓಪನ್ ಮಾಡಲೇಬೇಕಾಗತ್ತೆ, ಫ್ರೀ ನ್ಯಾವಿಗೇಷನ್ಗೆ ಅವಕಾಶ ಮಾಡಿಕೊಡ್ತೀರಾ ಇಲ್ವಾ, ಇದು ಅನಿವಾರ್ಯ ಅನ್ನೋದನ್ನು ನರೇಂದ್ರ ಮೋದಿ ಅವರು ನೇರವಾಗಿ ಇರಾನ್ಗೆ ಹೇಳ್ತಾರೆ. ಮಧ್ಯಸ್ಥಿಕೆ ಭಾರತ ಶುರು ಮಾಡಿದೆ. ಈ ಹೊತ್ತಲ್ಲಿ ಪ್ರೆಸಿಡೆಂಟ್ ಹೇಳೋದು, ಇರಾನ್ ಅಧ್ಯಕ್ಷರು ಹೇಳೋದು, ವಾರ್ ಇನಿಷಿಯೇಟ್ ಮಾಡಿದವ್ರು ನಾವಲ್ಲ, ನಾವು ಯುದ್ಧವನ್ನು ಬಯಸ್ತಾ ಇಲ್ಲ, ಭಾರತ ಮಧ್ಯಸ್ಥಿಕೆ ವಹಿಸಿ ಯುದ್ಧ ನಿಲ್ಲಿಸ್ಲಿ, ಈ ಪರಿಸ್ಥಿತಿಯನ್ನು ತಣ್ಣಗಾಗಿಸ್ಲಿ ಅಂತ ನಾವು ಬಯಸ್ತಾ ಇದ್ದೀವಿ ಅಂತ ಭಾರತಕ್ಕೆ ಹೇಳುತ್ತೆ. ಸೊ ಟ್ರಂಪ್ ಶುರು ಮಾಡಿದ್ದಾರೆ. ಈಗ ನಿಲ್ಲಿಸೋದಿಕ್ಕೆ ಬೇಕಾದಂತಹ ದಾರಿ ಕಾಣದೆ ಒದ್ದಾಡ್ತಾ ಇದೆ ಅಮೆರಿಕ. ಇದ್ರ ನಡುವೆ ಭಾರತಕ್ಕೆ ಮತ್ತೆ 2 ಇಂಧನದ ಹಡಗುಗಳು ಬಂದು ತಲುಪಿವೆ. ಒಂದು ತೈಲ, ಒಂದು LPG ಹಡಗು ಅನ್ನೋದು ಸಮಾಧಾನಕರ. ನವಮಂಗಳೂರು ಬಂದರಿಗೆ ಬಂದಿರೋದು ಭಾನುವಾರ. ರಷ್ಯಾದ ಟ್ಯಾಂಕರ್ ಅಕ್ವಾ ಟೈಟಾನ್ 1.1 ಟನ್ ತೈಲ ಹೊತ್ತು ತಂದಿರೋದು. ಹಾಗೆ ಅಮೆರಿಕದ ಪೈಕ್ಸಿಸ್ ಪಯೋನಿರ್ ಹಡಗು ಅದು 16,714 ಟನ್ LPGಯನ್ನು ಹೊತ್ತು ತಂದಿದೆ. ರಷ್ಯಾದ ತೈಲ ಟ್ಯಾಂಕರ್ ಮೂಲತಃ ಚೀನಾಗೆ ಹೋಗ್ತಿತ್ತು, ಅದನ್ನು ಯೂಟರ್ನ್ ಮಾಡಿಸ್ಕೊಂಡು ಭಾರತ ಕಡಲ ಒಳಗಡೆನೆ ರಾಜತಾಂತ್ರಿಕವಾಗಿ ಏನು ಹೆಜ್ಜೆ ಇಡುತ್ತಲ್ಲ, ಯಶಸ್ಸಿನ ಹೆಜ್ಜೆ, ಅದರ ಎಫೆಕ್ಟು ಮಂಗಳೂರಿಗೆ ಬಂದು ತಲುಪಿರೋದು, ಈಗ ರೀಚ್ ಆಗಿದೆ ಆಲ್ರೆಡಿ. ಸೊ ಭಾರತ ನಮ್ಮ ಸೇಫ್ಟಿ ನೋಡ್ಕೊಳ್ಳೋದಕ್ಕೆ ಎಲ್ಲ ಬಗೆಯಲ್ಲೂ ಬೇರೆ ಬೇರೆ ಮೂಲಗಳನ್ನು ಹುಡುಕ್ತಾ ಇರೋದು ಖಂಡಿತ. ಈ ಹೊತ್ತಿಗೆ ಕ್ರೈಸಿಸ್ ಇಲ್ಲ ಅಂದರೂ ಈ ಪರಿಸ್ಥಿತಿ ಮುಂದುವರೆದ್ರೆ ಸಂಕಷ್ಟ ಇಡೀ ಜಗತ್ತಿಗಾಗತ್ತೆ. ನರೇಂದ್ರ ಮೋದಿ ಅವರು ನಿನ್ನೆ ಹೈ ವೋಲ್ಟೇಜ್ ಸಭೆಯೊಂದನ್ನು ನಡೆಸಿದ್ದಾರೆ. ಭಾರತದಲ್ಲಿ ತೈಲ, ಅನಿಲ, ಪೆಟ್ರೋಲಿಯಂ ಉತ್ಪನ್ನಗಳ ನಿರಂತರ ಪೂರೈಕೆಯ ಕುರಿತಾಗಿ ಪ್ರಧಾನಿ ಮೋದಿ ಭಾನುವಾರ ಸಚಿವರೆಲ್ಲ ವಿವಿಧ ಇಲಾಖೆಯ ಸಚಿವರ ಜೊತೆ ಉನ್ನತ ಮಟ್ಟದ ಸಭೆಯನ್ನು ಮಾಡಿದ್ದಾರೆ. ತಡೆರಹಿತವಾಗಿ LPG ಪೂರೈಕೆಯಾಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ನರೇಂದ್ರ ಮೋದಿ ಅವರ ಮುಂದೆ ಇಟ್ಟಿದ್ದಾರೆ ಸಚಿವರುಗಳೆಲ್ಲ ಈಗ. ಸೊ ಕಮರ್ಷಿಯಲ್ ಸಿಲಿಂಡರ್ ಕೂಡ ತಕ್ಕ ಮಟ್ಟಿಗೆ ಈಗ ಇಂಪ್ರೂವ್ ಆಗಿದೆ. ಫಸ್ಟ್ ವೆಹಿಕಲ್ ಸಮಸ್ಯೆ ಇದ್ದಷ್ಟಿಲ್ಲ, ಅದರಲ್ಲಿ ಅರ್ಧದಷ್ಟು ಸಮಸ್ಯೆ ಕಟ್ಟಾಗಿದೆ. ತಡೆರಹಿತವಾಗಿ ಸಪ್ಲೈ ಮಾಡೋದಕ್ಕೆ ಎಲ್ಲ ಬಗೆಯ ಅದು ಕಾಳಸಂತೆ ಎಫೆಕ್ಟೋ ಅಥವಾ ಸಪ್ಲೈ ಎಫೆಕ್ಟೋ ಎಲ್ಲವನ್ನೂ ಸರಿ ಮಾಡೋದಕ್ಕೆ ಕಾರ್ಯತಂತ್ರ ರೂಪಿಸಿ ನರೇಂದ್ರ ಮೋದಿ ಅವರ ಮುಂದೆ ನಿನ್ನೆ ಈ ಮೀಟಿಂಗಲ್ಲಿ ಇರಿಸಿದ್ದಾರೆ. LPG, ಪೆಟ್ರೋಲಿಯಂ ಉತ್ಪನ್ನ, ವಿದ್ಯುತ್ ಹಾಗೂ ಗೊಬ್ಬರ ವಲಯಗಳಲ್ಲಿ ಪರಿಸ್ಥಿತಿ ಏನೇನಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನರೇಂದ್ರ ಮೋದಿ ಅವರು ತಗೊಂಡಿದ್ದಾರೆ. ಪೂರೈಕೆ ಸಮಸ್ಯೆಯಾಗದಂತೆ ಕಟ್ಟೆಚ್ಚರವನ್ನು ಕೊಟ್ಟಿರೋದು. ಯಾಕಂದರೆ ಸಮಸ್ಯೆ ಭಾರತದಲ್ಲಿ ಇನ್ನೂ ಸ್ಟಾಕಿಂದ ಆಗಿಲ್ಲ, ಬದಲಾಗಿ ಪೂರೈಕೆಯಲ್ಲಿ ಏರುಪೇರಾಗಿ ಏಕಾಏಕಿ ಬ್ಯಾಲೆನ್ಸ್ ತಪ್ಪಿ ಏನೇನೋ ಒಂದಿಷ್ಟು ಸಮಸ್ಯೆ LPG ವಿಚಾರದಲ್ಲಿ ಆಯಿತು. ಅದನ್ನು ಈಗ ಸರಿ ಮಾಡೋದಕ್ಕೆ ಎಲ್ಲ ಬಗೆಯ ಕಾರ್ಯತಂತ್ರ ರೆಡಿಯಾಗಿರೋದು. ಸೊ ಭಾರತ ಮಧ್ಯಸ್ಥಿಕೆ ವಹಿಸೋದು ಇಡೀ ಜಗತ್ತಿನ ಆಸೆ. ಯುದ್ಧ ನಿಲ್ಲಿಸೋ ನಿಟ್ಟಿನಲ್ಲಿ ಅಮೆರಿಕ, UAE ಸೇರಿದಂತೆ ಎಲ್ಲ ರಾಷ್ಟ್ರಗಳು ಕೇಳ್ಕೊಳ್ತಿರೋದು. ಭಾರತ ಕೂಡ ಆ ಕೆಲಸವನ್ನು ಶುರು ಮಾಡಿದೆ ಮಾತಾಡೋದಕ್ಕೆ. ಇರಾನ್ ಜೊತೆಗೂ ಮಾತಾಡ್ತಾ ಇದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಜೊತೆಗಿನ ನಿರಂತರ ಮಾತುಕತೆಯಲ್ಲಿ ಭಾರತ ತೊಡಗಿಸಿಕೊಂಡಿದೆ. ಸೊ ಈ ಯುದ್ಧದ ಬಿಸಿಯನ್ನು ಕಡಿಮೆ ಮಾಡೋದಕ್ಕೆ ಈ ಕಡೆಯಿಂದನೂ ಪ್ರಯತ್ನ ಅಂತೂ ಶುರುವಾಗಿದೆ. ಆದರೆ ಇರಾನ್ ಈಗ ಕೊಟ್ಟಿರೋ ಆಘಾತ ಅಂತಿಂಥದ್ದಲ್ಲ. ಹಾರ್ಮುಜ್ ಕಂಪ್ಲೀಟ್ ಕ್ಲೋಸ್ ಮಾಡ್ತೀವಿ, ಯಾರಿಗೂ ಬಿಡಲ್ಲ ಅನ್ನುವಂಥದ್ದಿದೆಯಲ್ಲ, ಅದು ಬಹಳ ಬಹಳ ಡೆಡ್ಲಿಯಸ್ಟ್ ನಿರ್ಧಾರ ಆಗುತ್ತೆ. ಸೊ ಅಮೆರಿಕ ಈಗ ಡೆಡ್ ಲೈನ್ ಕೊಟ್ಟು ಇರಾನ್ ಬಗ್ಗಿಸೋಕ್ಕಾಗಲ್ಲ ಅನ್ನೋದು ಗೊತ್ತಾಗಿದೆ. ಹಾರ್ಮುಜ್ ಹತ್ರ F-35 ತಗೊಂಡು ಹೋದರೆ F-35ಅನ್ನೇ ಹೊಡೆದು ಬಿಸಾಕಿದ್ದಾರೆ, ವಿಡಿಯೋ ಬಿಟ್ಟಿದ್ದಾರೆ. ಅವರೇ ಹೇಳ್ಕೊಳ್ತಿರೋದು. ಅಮೆರಿಕ ಅದನ್ನು ತಳ್ಳಿ ಹಾಕಿಲ್ಲ, ಒಪ್ಕೊಂಡು ಇಲ್ಲ. ಸೊ ಇರಾನ್ ಗೆಲ್ತಾ, ಈಗ ಅಮೆರಿಕ ಗೆಲ್ತಾ ಅನ್ನೋ ತನಕ ಇರಾನ್ ಧ್ವಂಸ ಆಗಿದೆ, ಸ್ಮಶಾನ ಆಗಿದೆ, ಎಲ್ಲ ಹೌದು. ಬಟ್ ಹೊಡಿತಾ ಇದೆಯಲ್ಲ, ಹೊಡಿತಾ ಇರೋದು ಹಂಗಿಂಗಲ್ಲ, ಯಾರೂ ಹೊಡೆಯೋದಕ್ಕಾಗದ ಬಲವನ್ನು ಇರಾನ್ ತೋರಿಸ್ತಾ ಇದೆ. ಅಮೆರಿಕವನ್ನು ಕಂಗೆಡಿಸಿದೆ. ಈಗ ಇದು ಬೇಕಿತ್ತ ಟ್ರಂಪ್ಗೆ ಅನ್ನೋ ತನಕ ಈಗ ಇಡೀ ಜಗತ್ತೇ ಕಣ್ಕೆಂಪು ಮಾಡ್ಕೊಂಡಿರೋದು ಅಮೆರಿಕದತ್ತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.